ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 2000 ರೂಪಾಯಿ ದುಡ್ಡು ಬಂತಾ ಇಲ್ವಾ ಅನ್ನೋದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ. ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಬ್ಬರಿಗೆ 2000 ರೂಪಾಯಿ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ತಾನೇ ಹೇಳಿದರು. ಓಕೆನಾ, ತಾವೆಲ್ಲರಿಗೂ ಕೂಡ ನ್ಯೂಸ್ ಚಾನಲಲ್ಲಿ ನೋಡಿರ್ಬೋದು. ಅವರು ಫಸ್ಟವಾಗಿ ಹೇಳಿದರೆ ನಾವು 2 ತಿಂಗಳಿಂದ ಹಣ ಹಾಕೋಕ್ಕೆ ಆಗಿಲ್ಲ, ಇವಾಗ ನಾವು ಆ ಹಣವನ್ನು ಎಲ್ಲರ ಗೃಹಲಕ್ಷ್ಮಿ ದುಡ್ಡು ಏನಿದ್ದೇವೆ ಅವು ಪೆಂಡಿಂಗ್ ಇದ್ದು ಅಮೌಂಟ್ ಕೂಡ ಕ್ಲಿಯರ್ ಮಾಡೋಕ್ಕೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇವತ್ತಿನಿಂದನೇ ಅಂತ ಹೇಳ್ಬಿಟ್ಟು 2 ದಿನದ ಮುಂಚೆ ಹೇಳಿದರು. ಇವತ್ತು ಆ ಒಂದು ದುಡ್ಡು ಬಂತಾ ಇಲ್ಲ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಓಕೆನಾ, ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಅಮೌಂಟ್ ಬಂತಾ ಇಲ್ಲ ಅನ್ನೋದು ಕಮೆಂಟ್ ಮಾಡಿ. ಓಕೆನಾ ಸ್ನೇಹಿತರೆ, ತಾವೆಲ್ಲರೂ ಕೂಡ ಗೊತ್ತಿದೆ, ಮೊನ್ನೆ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2000 ರೂಪಾಯಿ ದುಡ್ಡು ಬರ್ತಾ ಇಲ್ಲ ಅದ್ರ ಬಗ್ಗೆನೇ ನ್ಯೂಸ್ ಚಾನಲಲ್ಲಿ ಲೈವಲ್ಲಿ ಹೇಳಿದರು. ನಾವು 2 ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಮ್ಮ ಎಲ್ಲರ ಖಾತೆಗೆ 2000 ರೂಪಾಯಿ ಹಾಕ್ತೀವಿ. ಗೃಹಲಕ್ಷ್ಮಿ ಇಷ್ಟಕ್ಕೆ ಮುಂಚೆ ಯಾರ್ಯಾರಿಗೆ ಬರ್ತಿತ್ತೋ ಅವ್ರಿಗೆ 2000 ರೂಪಾಯಿ ಕಂಟಿನ್ಯೂ ಆಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದರು. ಓಕೆನಾ, ಇಲ್ಲಿ ನೀವು ಫಸ್ಟವಾಗಿ ನೋಡ್ಕೋಬೋದು, ಒಂದು ನ್ಯೂಸ್ ಚಾನಲಲ್ಲೇ ಪೇಪರ್ಗಳಲ್ಲಿ ಕೂಡ ಫಸ್ಟವಾಗಿ ಹೇಳಿದ್ದಾರೆ. 2 ತಿಂಗಳು ಜೂನ್ ತಿಂಗಳದು ಹಣ ಬಿಡುಗಡೆಯಾಗಿದೆ. ಇಲ್ಲಿ 4000 ರೂಪಾಯಿ ಹಣ ಬರ್ತಾ ಇಲ್ಲ, ಕೇವಲ 2000 ರೂಪಾಯಿ ಮಾತ್ರ. ಇದು ಜೂನ್ ತಿಂಗಳದು, ಜುಲೈ ತಿಂಗಳದು ಮತ್ತು ನೆಕ್ಸ್ಟ್ ಕಂತು ಹಾಕ್ತಾರೆ. ಇವಾಗ ಸದ್ಯಕ್ಕೆ 2000 ರೂಪಾಯಿ ಅಂತೂ ಹಾಕಿದ್ದಾರೆ. ಇಲ್ಲಿ ನೀವು ಪ್ರೂಫ್ ಕೂಡ ನೋಡಿರ್ಬೋದು. ಇಲ್ಲಿ 2000 ರೂಪಾಯಿ ಇವತ್ತು 9ನೇ ತಾರೀಕು 8ನೇ ತಿಂಗಳು ಅಲ್ವಾ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಅಂತ ಇದೆ. ಗೃಹಲಕ್ಷ್ಮಿ ಟೋಟಲ್ 2000 ರೂಪಾಯಿ ಬಂದಿದೆ. ಇವ್ರ ಖಾತೆಗೆ ಟೋಟಲ್ 3000 ರೂಪಾಯಿ ಇತ್ತು. 1000 ರೂಪಾಯಿ ಮೊದಲೇ ಇತ್ತು, 2000 ರೂಪಾಯಿ ಸೇರ್ಕೊಂಡು 3000 ರೂಪಾಯಿ ಯೂನಿಯನ್ ಬ್ಯಾಂಕಲ್ಲಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೆಸೇಜ್ ಬಂದಿದೆ. ಇನ್ನೊಂದು ಮೆಸೇಜ್ ಕೂಡ ತೋರಿಸ್ತೀನಿ ಸ್ನೇಹಿತರೆ, ತಾವೆಲ್ಲರೂ ಕೂಡ ನೋಡ್ತಿರ್ಬೋದು. ಭಾಳಷ್ಟು ವಿಡಿಯೋಗಳಲ್ಲಿ ಸುಳ್ಳು ಸುದ್ದಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಿಮ್ಮ ಖಾತೆಗೆ ದುಡ್ಡು ಬಂದಿಲ್ಲ ಅಂದರೆ KYC ಮಾಡಿಸಿ ಅಂತ ಹೇಳ್ಬಿಟ್ಟು. KYC ಏನು ಮಾಡ್ಸೋಕೆ ಹೋಗಬೇಡಿ. ನಿಮಗೆ ಮೊದಲಿಂದ ಹಣ ಬರ್ತಾ ಇದೆ ಅಂದಮೇಲೆ ಇವಾಗ ಮತ್ತೆ KYC ಮಾಡಿಸುವಂಥ ಏನು ವ್ಯವಸ್ಥೆ ಇರಲ್ಲ. ಓಕೆನಾ, ಈ ಥರ ಯಾರಾದರೂ ನಿಮ್ಮ ಆನ್ಲೈನ್ ಸೆಂಟರ್ಗಳಲ್ಲಿ ಹೇಳಿದರೆ ಯಾರೂ ನಂಬಕ್ಕೆ ಹೋಗಬೇಡಿ. ನಿಮಗೂ ಕೂಡ ಬರುತ್ತೆ, 1-2 ದಿನ ವೇಟ್ ಮಾಡಿ. ಸ್ನೇಹಿತರೆ, ನಾನು ಇನ್ನೊಂದು ಪ್ರೂಫ್ ತೋರಿಸ್ತೀನಿ ನೋಡಿ. ಸ್ನೇಹಿತರೆ, ನಮ್ಮ ಒಂದು ಫ್ರೆಂಡಿಂದ ಒಂದು ಯೂಟ್ಯೂಬ್ ಚಾನಲಲ್ಲಿ ಅವರು ಕೂಡ ಬೆಳಗ್ಗೆನೇ ವಿಡಿಯೋ ಹಾಕಿದರು. ಅಲ್ಲಿ ವಿಡಿಯೋದಲ್ಲಿ ತಾವು ಯಾವ ಡಿಸ್ಟಿಕ್ದವ್ರಿಗೆ ಅಮೌಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮಾಡಿದರು. ಇಲ್ಲಿ ನೀವು ನೋಡ್ತಿದ್ದೀರಿ, ಸರ್ ವಿಜಯಪುರ ಡಿಸ್ಟಿಕ್ಕು 2000 ರೂಪಾಯಿ ಜಸ್ಟ್ ಇವಾಗ ರಿಸೀವ್ ಆಗಿದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿದ್ದಾರೆ. ನಾನು ಇನ್ನೊಬ್ಬರು KGB ಬ್ಯಾಂಕಿಗೆ 2000 ರೂಪಾಯಿ ರಿಸೀವ್ ಆಗಿದೆ ಅಂತ ಹಾಕಿದ್ದಾರೆ. ಇನ್ನೊಬ್ರಿಗೂ 11ನೇ ಕಂತಿನ ಹಣ ಬೆಂಗಳೂರದವ್ರಿಗೆ ಬಂದಿದೆ ಅಂತ ಹಾಕಿದ್ದಾರೆ. ಇನ್ನೊಂದು ಪ್ರೂಫ್ ಕೂಡ ತೋರಿಸ್ತೀನಿ ಸ್ನೇಹಿತರೆ. ಇಲ್ಲಿ ಇನ್ನೊಬ್ರು ನೋಡಿ, ವಿಜಯಪುರ ಅದೇ ಇದೆ. ಸ್ನೇಹಿತರೆ ಇನ್ನೊಂದು ಸ್ಕ್ರೀನ್ಶಾಟ್ ಬಂದಿಲ್ಲ, ವೇಟ್ ಮಾಡಿ, ನಾನು ಇನ್ನೊಂದು ಪ್ರೂಫ್ ಕೂಡ ತೋರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ತಾವೆಲ್ಲರೂ ಕೂಡ ಅಮೌಂಟ್ ಬಂತಾ ಇಲ್ಲ ಅನ್ನೋದು ನೋಡಿ. ನನಗೂ ಸದ್ಯಕ್ಕೆ ಇನ್ನೂ ಬಂದಿಲ್ಲ. ನಮಗೆ ಮನೆ ಪಕ್ಕದವರಿಗೆ ಆಗಲಿ, ನಮಗೆ ಪರಿಚಯ ಇರ್ತಕ್ಕಂಥವ್ರಿಗೆ, ನಮ್ಮ ಸಿಸ್ಟರ್ಸ್ಗೆ ಕಾಲ್ ಮಾಡಿ ಕೇಳಿದಾಗ ಅವ್ರಿಗೂ ಕೂಡ ರಿಸೀವ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಕೂಡ ಕೆಲವೊಬ್ಬರಿಗೂ ಜಿಲ್ಲೆದವರಿಗೆ ಆಲ್ರೆಡಿ ಕ್ರೆಡಿಟ್ ಆಗಿದ್ದಾವಂತೆ ಅಮೌಂಟು. ನಾಳೆವರೆಗೂ ಎಲ್ರಿಗೂ ಖಾತೆಗೆ ಜಮಾ ಆಗುತ್ತೆ 2000 ರೂಪಾಯಿ. ತಾವು ಕೂಡ ಯಾರಾದಿಗೆ ಅಮೌಂಟ್ ಬಂದಿಲ್ವೋ ನಿಮಗೆ ನಾಳೆ ಸಾಯಂಕಾಲ ತನಕ ಅಮೌಂಟ್ ಬರುತ್ತೆ. ಓಕೆನಾ, ಇಲ್ಲಿ ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೋದ ತಿಂಗಳು ಕೂಡ ಅದೇ ಥರ ಹೇಳಿದರು ಬರುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ನಾನು ಮೊನ್ನೆನೂ ವಿಡಿಯೋ ಆಗಬೇಕಾಗಿತ್ತು, ಯಾಕಂದರೆ ನಾನು ಸುಳ್ಳು ಸುದ್ದಿಗಳು ಹೇಳೋದಿಲ್ಲ. ನಮ್ಮ ಚಾನಲಲ್ಲಿ ಏನಿದ್ರು ಕೂಡ ಪ್ರೂಫ್ ನನಗೆ ಸಿಕ್ಕಿದ ಮೇಲೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆನಾ, ನೀವು ಆಲ್ರೆಡಿ ನನ್ನ ವಿಡಿಯೋಗಳು ನೋಡಿರ್ಬೋದು. ಯಾವುದೇ ಕಾರಣಕ್ಕೆ ನಾನು ಮುಂಚಿನವಾಗಿ ಗೊತ್ತಿಲ್ಲದೇ ವಿಡಿಯೋಗಳು ಮಾಡೋಕ್ಕೆ ಹೋಗಲ್ಲ. ನನಗೆ ಎಷ್ಟು ಗೊತ್ತಾಗುತ್ತೆ ಆವಾಗ ತಿಳ್ಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಆಮೇಲೆ ಒಂದು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನೀವು ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವೇದಿಕೆ ಮೇಲೆ ಅವರು ಕೆಲವು 2 ದಿನಗಳಲ್ಲಿ ನಾವು ನಿಮ್ಮ ಖಾತೆಗೆ ದುಡ್ಡು ಹಾಕ್ತೀವಿ ಅಂತ ನಾನು ಅವತ್ತೇ ವಿಡಿಯೋ ಮಾಡಬೇಕಾಗಿತ್ತು. ಇನ್ನೂ 2 ದಿನದಲ್ಲಿ ವಿಡಿಯೋ ಬರುತ್ತೆ ಅಂತ ಹೇಳ್ಬಿಟ್ಟು, ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು. ಆದರೆ ಯಾಕೆ ಮಾಡಿಲ್ಲ ಅಂತಂದರೆ ಅವ್ರು ಹಾಕ್ತಾರೋ ಇಲ್ಲೋ. ಹೊಸತಿನೂ 15ನೇ ತಾರೀಕು ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು, 15ನೇ ತಾರೀಕು ಬಂದಿಲ್ಲ. ಈ ಥರ ಹೇಳೋದ್ರಿಂದ ನನ್ನ ಒಂದು ಚಾನಲಲ್ಲಿ ಎಲ್ಲ ಸುಳ್ಳು ಹೇಳ್ತಾರೆ ಅನ್ನೋದು ನಿಮ್ಮೆಲ್ಲರ ಅಭಿಪ್ರಾಯ ಆಗುತ್ತೆ. ಅದಕ್ಕೋಸ್ಕರ ನಾನು ಆ ಥರ ಹಾಕಿಲ್ಲ. ಇಲ್ಲಿ ನೀವು ನೋಡ್ತಾ ಇದ್ದೀರಿ, ಬೆಂಗಳೂರು, ಕೋಲಾರ, ಹಾವೇರಿ, ರಾಯಚೂರು, ಕೊಪ್ಪಳ, ಗದಗ, ವಿಜಯಪುರ, ಬೀದರ್, ಬೆಳಗಾವಿ, ಕಲಬುರಗಿ, ಬಾಗಲಕೋಟೆ, ಚಿತ್ರದುರ್ಗ, ಯಾದಗಿರಿ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಕ್ರಿಯೇಟ್ ಆಗಿದ್ದಾವೆ.
ನಿಮಗೂ ಕೂಡ ಆಗಿದೆನಾ ಇಲ್ವಾ ಅನ್ನೋದು ಕಮೆಂಟ್ ಮಾಡಿ. ಒಂದು ವೇಳೆ ಆಗಿಲ್ಲ ಅಂದರೆ ನೀವು ಸುಳ್ಳು ಹೇಳಬೇಡಿ ಅಂತ ಹೇಳ್ಬಿಟ್ಟು ಮೆಸೇಜ್ ಹಾಕಬೇಡಿ. ಬರುತ್ತೆ 100% ನಿಮಗೂ. ಇವತ್ತು ಕೆಲವೊಬ್ರಿಗೆ ಬಂದಿದೆ ಅಂದರೆ ಇನ್ನು ಎಲ್ಲರಿಗೂ ಕೂಡ ಅಮೌಂಟ್ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಅರ್ಥ. ಅದಕ್ಕೋಸ್ಕರ ವೇಟ್ ಮಾಡಿ, ಬಂದೇ ಬರುತ್ತೆ. ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ KYC ಮಾಡಿಸುವಂಥದ್ದು ಏನೂ ಇಲ್ಲ. ಯಾರು ಕೂಡ ಏನು ಮಾಡ್ಸೋಕೆ ಹೋಗಬೇಡಿ. ಯಾಕಂದರೆ ಇಷ್ಟು ದಿನ ಕಂಟಿನ್ಯೂ ಆಗಿ ಬಂದಮೇಲೆ ಇವತ್ತು ಮತ್ತು ಹೊಸದಾಗಿ ಏನು ಮಾಡಿಸುವಂಥ ಅವಕಾಶ ಇದಿಲ್ಲ. ಅದಕ್ಕೋಸ್ಕರ ಬರುತ್ತೆ, ವೇಟ್ ಮಾಡಿ. ಈ ಚಾನಲಲ್ಲಿ ನಿಮಗೆ ಈ ಮಾಹಿತಿ ಇಷ್ಟ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನಮಗೆ ಇನ್ನಷ್ಟು ವಿಡಿಯೋಗಳು ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಥ್ಯಾಂಕ್ ಯು.